ಇವತ್ತು ನಮ್ಮ ಕಾಲೇಜಿಂದ ಶ್ರೀ ಕೃಷ್ಣ ಪ್ರಸಾದ್ ಕ್ಯಾಶ್ಯೂಸ್ ಪ್ರೈವೇಟ್ ಲಿಮಿಟೆಡ್ಗೆ ಇಂಡಸ್ಟ್ರಿಯಲ್ ವಿಸಿಟ್ ಕರ್ಕೊ ಬಂದಿರೋ ತುಂಬಾ ಖುಷಿ ಆಯ್ತು. ನಂಗೆ ಗೇರ್ ಬೀಜದಲ್ಲಿ ಒಂದೇ ವೆರೈಟಿ ಗೊತ್ತಿದ್ದು, ಬಟ್ ಇಲ್ಲಿ ಬಂದ್ರ ಮೇಲೆ ಗೊತ್ತಾಯ್ತು ಅದರಲ್ಲೂ 60+ ವೆರೈಟೀಸ್ ಇತ್ತಂತ, ಅದರಲ್ಲೂ ಗ್ರೇಡಿಂಗ್ಸ್ ಆತಂತ. ಬಟ್ ಇಲ್ಲಿ ಬಂದ್ರ ಮೇಲೆ ಗೊತ್ತಾಯ್ತು ಇಲ್ಲಿಂದ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾರಂತ. ಇದು ಸಂಪತ್ ಕುಮಾರ್ ಶೆಟ್ಟಿ ಅವರ ಈ ಗ್ರೋತ್ ನಂಗೆ ತುಂಬಾ ಇಷ್ಟ ಆಯ್ತು. ಹಾಗೆ ಒಳ್ಳೆ ಇನ್ಸ್ಪಿರೇಷನ್ ಅಂತ ಹೇಳಕ್ ತುಂಬಾ ಖುಷಿ ಆಯ್ತು ಇಲ್ಲಿಗೆ ಬಂದು. ನಾವು ಜನತಾ ಕಾಲೇಜಿಂದ ಇಂಡಸ್ಟ್ರಿಯಲ್ ವಿಸಿಟ್ ಗೆ ಬಂದಿದ್ವಿ. ಬರುವಾಗ ಅನ್ಕೊಂಡಿದ್ವಿ ತುಂಬಾ ಸಣ್ಣ ಮಟ್ಟದ ಕಂಪನಿ ಅಂತ ಹೇಳಿ, ಆದ್ರೆ ಬಂದಾಗ ಗೊತ್ತಾಯ್ತು ಇದು ಏಷ್ಯಾದ ಅತಿ ದೊಡ್ಡ 3ನೇ ಸ್ಥಾನದಲ್ಲಿ ಎಕ್ಸ್ಪೋರ್ಟರ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದೆ ಅಂತ ಹೇಳಿ. ಈಗ ಕ್ಯಾಶ್ಯೂ ನಟ್ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅದನ್ನ ನಾವು ಉಪಯೋಗಿಸ್ತೇವೆ ನಿಜ, ಆದ್ರೆ ಅದನ್ನ ಯಾವ ರೀತಿಯಾಗಿ ತಯಾರು ಮಾಡ್ತಾರೆ ಅನ್ನೋದು ನಾಲೆಜ್ ನಮ್ಗೆ ಇರ್ಲಿಲ್ಲ. ಇಲ್ಲಿಗೆ ಬಂದು ಅದ್ರ ಬಗ್ಗೆ ಒಂದಿಷ್ಟು ನಾಲೆಜ್ ಕೂಡ ಸಿಕ್ಕಿದೆ. ಅವರ ಸಕ್ಸಸ್ ಯಾವ ರೀತಿಯಾಗಿದೆ, ಅವರು ಕೆಳಗಿನ ಮಟ್ಟದಿಂದ ಯಾವ ರೀತಿಯಾಗಿ ಮೇಲಿನ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಸಕ್ಸಸ್ಸಿನ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ತುಂಬಾ ಖುಷಿ ಆಯ್ತು. ಅವಕಾಶಕ್ಕಾಗಿ ವಂದನೆಗಳು. Today our college has conducted industrial visit for commerce students. On this day we were taken to Krishna Prasad Cashew Industries, Vandaru. Here we got to learn how cashews are processed, how it's exported to various countries, how quality is maintained. We are taught from the beginning, the processing stage, very first how the cashews are brought here in the factory, how it started, and till the end how it's stored and how it exports to further countries. Presently it is the Asia's 3rd largest exporter of cashews, and very soon they are going to be world's largest cashew manufacturers and exporters with their 200-ton capacity per day factory. Today we got a chance to meet Mr. Sampath Kumar Shetty, MD of Krishna Prasad Industries. He inspired us a lot, made us to think, made us to hard work, and we got many things to learn from him. Thanks to our college, Mr. Ganesh Mogwera sir and Mr. Sampath Kumar Shetty sir for this wonderful opportunity.